ಮುದ್ದಾದ ಮುದುಕಿಯ ರೂಪದಲ್ಲಿ ದೇವಿಯ ರಕ್ಷಣೆ. ಮಜ್ಜಿಗೆ ಕೊಳ ನಿರ್ಮಾಣ, ಕಳ್ಳನಿಗೆ ಕ್ಷಮೆ, ಗ್ರಾಮದ ಸಮೃದ್ಧಿ. ಹೀಗೆ ಮತ್ತೊಂದು ದಿನ ಆ ವರ್ಷ ಹೊಲ್ಲಂಬಳ್ಳಿಯ ಮೇಲೆ ಭಾರೀ ದುರಂತದ ಕಾಲ ಬಂದಿತ್ತು. ಮಳೆ ಬರದೆ ಹೊಲಗಳು ಬರಿದಾಗಿದ್ದವು. ಜೋಳದ ಗದ್ದೆಗಳು ಧೂಳಾಗಿ ಹಾರಿ ಹೋಗುತ್ತಿದ್ದವು. ಜಾನುವಾರುಗಳಿಗೆ ಮೇವು ಸಿಗದೆ, ಮನೆಯವರಿಗೆ ಅನ್ನ ಸಿಗದೆ, ಊರಿನಲ್ಲಿ ಕ್ಷಾಮದ ಕಹಿಗಾಳಿ ಬೀಸತೊಡಗಿತ್ತು. ಊರಿನ ಜನ ತಮ್ಮ ಬದುಕನ್ನು ಉಳಿಸಿಕೊಳ್ಳಲು ತೀರ ಕಷ್ಟಕ್ಕೆ ಬಿದ್ದರು. ದಿನಗಳು ಹದಗೆಡುತ್ತಿದ್ದಂತೆ ಕೆಲವು ಮಂದಿ ಕುಟುಂಬದ ಹೊಣೆ ಹೊತ್ತು ಭದ್ರಾವತಿಯ ಕಡೆ ಕೆಲಸಕ್ಕಾಗಿ ಹೊರಡುವ ನಿರ್ಧಾರ ಮಾಡಿದರು. ಸ್ವಲ್ಪ ಕೆಲಸ ಸಿಕ್ಕರೂ ಊರಿಗೆ ಕೊಂಡೊಯ್ದು ಕುಟುಂಬದ ಬಾಯಿಗೆ ಅನ್ನ ಹಾಕಬೇಕು ಎಂಬ ಆಶೆಯೊಂದನ್ನು ಹೃದಯದಲ್ಲಿ ಹಿಡಿದು ಅವರು ಊರನ್ನು ಬಿಟ್ಟು ಹೊರಟರು. ಆದರೆ ಕೆಲವೇ ವಾರಗಳ ನಂತರವೂ ಅವರ ಬದುಕಿನಲ್ಲಿ ಶಾಂತಿ ಇರಲಿಲ್ಲ. ಭದ್ರಾವತಿಯ ಕಡೆ ಕಾಲರಾ ತಂದು ತೊಂದರೆ ಕೊಡುತ್ತಿತ್ತು. ಕೆಲಸಕ್ಕಾಗಿ ಬಂದವರಲ್ಲಿ ಹಲವರು ಅಸ್ಪಷ್ಟವಾದ ರೋಗಕ್ಕೆ ಒಳಗಾಗುತ್ತಿದ್ದರು. ಯಾರಿಗೂ ಏನು ಆಗುತ್ತಿದೆ ಎಂಬುದು ಸ್ಪಷ್ಟವಾಗಿರಲಿಲ್ಲ. ಇದನ್ನೆಲ್ಲ ನೋಡಿದ ದೇವಿ ತನ್ನ ಭಕ್ತರಿಗೆ ಕಷ್ಟ ಬಾರದಂತೆ ಕಾಯುವ ಚಿಂತೆಯಲ್ಲಿ ಹೆಣ್ಣಿನ ರೂಪದಲ್ಲಲ್ಲ, ಒಂದು ಹೆಣ್ಣು ಮುದುಕಿಯ ರೂಪದಲ್ಲಿ ಭದ್ರಾವತಿಯ ಕಡೆಗೆ ಬಂದರು. ಅವಳ ಮುಖದಲ್ಲಿ ಜ್ಞಾನ, ಮಾತಿನಲ್ಲಿ ದಯೆ, ಹೆಜ್ಜೆಗಳಲ್ಲಿ ಮಾಯೆಯ ಮಂಪರು. ಅವಳು ಕೆಲಸಕ್ಕೆ ಬಂದಿದ್ದವರ ಗುಂಪನ್ನು ಹುಡುಕಲು ಬಂದಳು. ಯಾರು? ನೀವಿಲ್ಲಿ ಏನ್ ಮಾಡ್ತಿದ್ದೀರಿ? ನಾನು ಒಲ್ಲಂಬಳ್ಳಿಯ ಜನರು ಹುಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನಿಮ್ಮೂರವರೇ ಹಲವರು ಕೆಲ್ಸಕ್ಕೆ ಬಂದಿದ್ದಾರೆ, ಆದ್ರೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಏನಾದ್ರೂ ಕೆಲಸ ಇದೆಯಾ? ಇಲ್ಲಿ ಕಷ್ಟಗಳು ಬರ್ತಿವೆ, ರೋಗದ ರೂಪದಲ್ಲಿ ಅಪಾಯ ಹರಡುತ್ತಿದೆ. ನೀವು ಹೊಲ್ಲಂಬಳ್ಳಿಯವರಿಗೆ ಈಗಲೇ ಊರಿಗೆ ಹಿಂತಿರುಗಬೇಕು ಎಂದು ಹೇಳು. ನೀವು ಯಾರೆಂದು ಕೇಳಿದರೆ ನಾನೇನ್ ಹೇಳಲಿ? ನಾನ್ ಹೇಳಿದ್ರೂ ಅವರು ನನ್ನ ಮಾತು ನಂಬೋದಿಲ್ಲ. ಹೋಗಿ ಹೇಳು, ಹೊಲ್ಲಂಬಳ್ಳಿಯ ಚೌಡಮ್ಮ ಹೇಳಿದಳು ಎಂದು. ಅವರು ನಿನ್ನ ಮಾತನ್ನು ನಂಬ್ತಾರೆ. ಕೆಲಸಕ್ಕೆ ಬಂದ ಜನರು ಮರಳಿ ಹತ್ತಿರ ಸೇರಿದಾಗ, ಇಲ್ಲಿ ನೋಡ್ರಪ್ಪ, ನೀವಿಲ್ಲಿಂದ ಹೊರಡ್ಬೇಕಂತೆ. ಯಾಕೆ? ನೀವಿಲ್ಲಿಂದ ಹೋಗ್ಬೇಕಂತೆ. ಯಾರೋ ಒಲ್ಲಂಬಳ್ಳಿ ಚೌಡಮ್ಮ ಅಂತವ್ರು. ಇಲ್ಲಿ ರೋಗಗಳು ಕಷ್ಟ ಬರ್ತದ, ಕಳಿಸ್ಬಿಡು ಅಂದ್ರು. ಏನಮ್ಮ ಚೌಡಮ್ಮ ಹೇಳಿದ್ರಾಗಿದ್ರೆ ನಾವು ಹೊರಡ್ಬೇಕು. ಚೌಡೇಶ್ವರಮ್ಮ ದೇವಿ ಎಚ್ಚರಿಕೆ ಕೊಟ್ಟಿದ್ದಾಳೆ. ಹೌದು, ನಿಜ. ಎಲ್ಲ ರೆಡಿಯಾಗಿ ಹೋಗೋಣ. ಅವರು ಕೂಡಲೇ ಗುಂಪಿನ ನಾಯಕನ ಬಳಿ ಹೋಗಿ, ನಾವು ಹೊರಡಬೇಕು, ದೇವಿ ಎಚ್ಚರಿಕೆ ಕೊಟ್ಟಿದ್ದಾಳೆ. ಆದರೆ ನಾಯಕನು ಹೆಮ್ಮೆಯಿಂದ ಅಹಂಕಾರದಲ್ಲಿ ನಿಂತು, ಅವಳು ಎದ್ದೇಳ್ತಾಳೆ. ಚೌಡಮ್ಮ ಬಂದಿದ್ರೆ ನನಗೆ ಹೇಳ್ಬೇಕಾಗಿತ್ತು. ನಾನ್ ನೋಡ್ಕೊಂತೀನಿ, ನೀವ್ಯಾರೂ ಇಲ್ಲಿಂದ ಹೋಗ್ಬೇಕಿಲ್ಲ. ನಾಯಕನ ಮಾತು ಕೇಳಿ ಹಲವರು ಗೊಂದಲಕ್ಕೆ ಒಳಗಾದರು. ಆದರೆ ದೇವಿ ಹೇಳಿದ ಎಚ್ಚರಿಕೆ ಮನಸ್ಸಲ್ಲಿ ಹತ್ತಿದ್ದು ಕೂರಲಿಲ್ಲ. ಅಂತೂ ನಾಯಕನನ್ನು ಬಿಟ್ಟು ಕೆಲವರು ಸ್ವತಃ ನಿರ್ಧಾರ ಮಾಡಿ ಊರಿಗೆ ಹಿಂತಿರುಗಿದರು. ಮತ್ತೆ ಭದ್ರಾವತಿ ಕಡೆ ಉಳಿದ ನಾಯಕನು, ಅವನು ಅಲ್ಲೇ ಆ ರೋಗದ ಕೆಟ್ಟ ಕೈಗಳಿಗೆ ಒಳಗಾಗಿ ತನ್ನ ಪ್ರಾಣ ಕಳೆದುಕೊಂಡನು. ಹೊಲ್ಲಂಬಳ್ಳಿಗೆ ಹಿಂದಿರುಗಿದ್ದವರು ಮಾತ್ರ ಅಪಾಯದಿಂದ ಪಾರಾದರು. ಅವರು ಬಂದು ಹೇಳಿದ್ದೇನೆಂದರೆ, ದೇವಿ ನಮ್ಮನ್ನು ರಕ್ಷಿಸಿದಳು. ಅವಳು ನಮಗೆ ತೋರಿಸಿದ ದಾರಿ ನಮ್ಮ ಬದುಕನ್ನುಳಿಸಿತು. ಆ ಮಾತು ಊರಿನ ಜನರ ನಡುವೆ ವರ್ಷಗಳಿಂದ ವರ್ಷಗಳಿಗೆ ಹಬ್ಬಿತು. ಎಲ್ಲರೂ ಮತ್ತೆ 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 ಹೇಳುತ್ತಿದ್ದರು. ಎಪಿಸೋಡ್ 4ನಲ್ಲಿ ಮಧ್ಯರಾತ್ರಿಯಲ್ಲಿ ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುವ ತಾಯಿ, ಅವಳನ್ನು ಕಂಡ ಬಂಗಾರ ಕೆಂಚೇಗೌಡನ ಅಹಂಕಾರ, ಅದಕ್ಕೆ ಬಂದ ಭಾರೀ ಫಲಿತಾಂಶ. ಮಿಸ್ ಮಾಡಿಕೊಳ್ಳಬೇಡಿ. SK1208 ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಹೊಲ್ಲಂಬಳ್ಳಿಯ ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಅಲ್ಲಿ ನಿಮಗೆ ಆದ ದಿವ್ಯ ಅನುಭವವನ್ನು ತಪ್ಪದೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಹಾಗೆ ಕಮೆಂಟ್ಸ್ನಲ್ಲಿ ನಿಮ್ಮಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ಎಂದು ಬರೆಯಿರಿ. ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ.